ಆತ್ಮೀಯರೇ, ನಮ್ಮ ಮುಂದಿರುವಂತಹ ವಾರ ಅಂತಂದ್ರೆ ಬುಧವಾರ ಜುಲೈ 17ರಿಂದ ಬರುವ ಮಂಗಳವಾರ ಜುಲೈ 23 ತನಕ ಇರುವಂತಹ ವಾರದ ಅವಧಿಯೊಳಗೆ ನಮ್ಮ ಭಾಗದ ಕಲಬುರಗಿ, ಬೀದರ್, ರಾಯಚೂರು, ವಿಜಯಪುರ, ಕೊಪ್ಪಳ, ಯಾದಗಿರಿ, ಬಳ್ಳಾರಿ, ಬಾಗಲಕೋಟ್, ನೆರೆಯ ಸೊಲ್ಲಾಪುರ ಜಿಲ್ಲೆಗಳು ಅಲ್ಲದೆ ಜಹೀರಾಬಾದ್ ತಾಲೂಕಿನೊಳಗೆ ವಾತಾವರಣದ ನಡವಳಿಕೆ ಹೆಂಗಿರಬಹುದಾಗಿದೆ ಅನ್ನೋದನ್ನ ನಾವೀಗ ಗಮನಿಸೋಣ. ಒಳ್ಳೆ ಮಳೆ ಆಗುವಂತಹ ಸಾಧ್ಯತೆಗಳು ಈ ವಾರದೊಳಗೂ ಕೂಡ ಅದಾವ ಅಂತ ಹೇಳ್ತಾ ಇದ್ದಾರೆ. ಮೋಡ ಮುಸುಕಿದಂಥ ವಾತಾವರಣ, ಮೋಡ ಕವಿದಂಥ ವಾತಾವರಣ, ಕೆಲವು ಕಡೆ ಗುಡುಗು ಮಿಂಚುಗಳಿಂದ ಕೂಡಿದಂತಹ ಮಳೆ, ಹಗುರದಿಂದ ಸಾಧಾರಣ ಮಳೆ ನಿರೀಕ್ಷೆಯನ್ನು ಮಾಡಬಹುದು. ವ್ಯಾಪಕವಾಗಿ ಮಳೆಯಾಗುವಂಥ ಸಾಧ್ಯತೆಗಳು ಅದಾವ. ಅಂದರೆ ಬಹುತೇಕ ಎಲ್ಲ ಪ್ರದೇಶಗಳಲ್ಲಿ ಮಳೆಯನ್ನು ಈ ವಾರ ನಾವು ಪಡಿಬಹುದಾಗಿದೆ. ಮತ್ತು ಅನೇಕ ಕಡೆಗಳಲ್ಲಿ ಉತ್ತಮ ಮಳೆ ಆಗಬಹುದು ಅನ್ನುವಂಥ ಸೂಚನೆಯನ್ನು ತಜ್ಞರು ನೀಡ್ತಾ ಇದ್ದಾರೆ. ಇದು ನಮಗೆ ಎಲ್ಲ ಒಂದು ಆಶಾಭಾವನೆಯನ್ನು ಕೊಡುವಂಥದ್ದು. ಇದು ಸ್ಥೂಲವಾಗಿ ಆಯಿತು. ಇನ್ನು ವಿಸ್ತಾರವಾಗಿ ಜಿಲ್ಲಾವಾರು ಮಳೆಯ ಸಾಧ್ಯತೆಗಳು ಎಷ್ಟದಾವ ಅನ್ನೋದನ್ನು ನಾವೀಗ ಗಮನಿಸೋಣ. ಕಲಬುರಗಿ, ಬೀದರ್, ಯಾದಗಿರಿ, ನೆರೆಯ ಸೊಲ್ಲಾಪುರ ಜಿಲ್ಲೆಗಳು ಅಲ್ಲದೆ ಜಹೀರಾಬಾದ್ ತಾಲೂಕಿನೊಳಗೆ ಮಳೆಯಾಗುವಂತಹ ಸಾಧ್ಯತೆಗಳು 90% ವಾರ ಪೂರ್ತಿ ಅನ್ನುವಂತಹ ಸೂಚನೆ ಅದ. ರಾಯಚೂರು ಜಿಲ್ಲೆ ಒಳಗೆ ಬುಧವಾರ 17ನೇ ತಾರೀಕು ಮಳೆಯ ಸಾಧ್ಯತೆಗಳು 75%, ಗುರುವಾರ 18 ಮತ್ತು ಶನಿವಾರ 20, ಈ 2 ದಿವಸ 85, ಶುಕ್ರವಾರ 19, ರವಿವಾರ 21, ಸೋಮವಾರ 22 ಮತ್ತು ಮಂಗಳವಾರ 23, ಈ 4 ದಿವಸ 90% ಅನ್ನುವಂಥ ಸೂಚನೆ ಅದ. ವಿಜಯಪುರ ಜಿಲ್ಲೆ ಒಳಗೆ ಬುಧವಾರ 17ನೇ ತಾರೀಕು ಮಳೆಯ ಸಾಧ್ಯತೆಗಳು 70%, ಗುರುವಾರ 18ನೇ ತಾರೀಕು 85, ಶುಕ್ರವಾರ 19ರಿಂದ ಮಂಗಳವಾರ 23 ತನಕ 90% ಅನ್ನುವಂಥ ಸೂಚನೆ ಅದ. ಕೊಪ್ಪಳ ಜಿಲ್ಲೆ ಒಳಗೆ ಬುಧವಾರ 17ನೇ ತಾರೀಕು ಮಳೆಯ ಸಾಧ್ಯತೆಗಳು 75%, ಗುರುವಾರ 18ರಿಂದ ಶನಿವಾರ 20 ತನಕ 85, ರವಿವಾರ 21ರಿಂದ ಮಂಗಳವಾರ 23 ತನಕ 3 ದಿವಸ 90% ಅನ್ನುವಂಥ ಸೂಚನೆ ಅದ. ಬಳ್ಳಾರಿ ಜಿಲ್ಲೆ ಒಳಗೆ ಬುಧವಾರ 17ನೇ ತಾರೀಕು ಮಳೆಯ ಸಾಧ್ಯತೆಗಳು 50%, ಗುರುವಾರ 18ನೇ ತಾರೀಕು 65, ಶುಕ್ರವಾರ 19ನೇ ತಾರೀಕು 75, ಶನಿವಾರ 20ನೇ ತಾರೀಕು 70, ರವಿವಾರ 21ರಿಂದ ಮಂಗಳವಾರ 23 ತನಕ 80% ಅನ್ನುವಂಥ ಸೂಚನೆ ಬಳ್ಳಾರಿ ಜಿಲ್ಲೆಗೆ ಸಂಬಂಧಪಟ್ಟಂಗೆ ಅದ. ಬಾಗಲಕೋಟೆ ಜಿಲ್ಲೆಗೆ ಬಂದರೆ ಬಾಗಲಕೋಟೆ ಜಿಲ್ಲೆ ಒಳಗೆ ಬುಧವಾರ ಒಂದು ದಿವಸ ಮಾತ್ರ ಮಳೆಯ ಸಾಧ್ಯತೆಗಳು 75%, ಉಳಿದ ಎಲ್ಲ ದಿನಗಳಲ್ಲಿ ಅಂತಂದರೆ ಗುರುವಾರ 18ರಿಂದ ಮಂಗಳವಾರ 23 ತನಕ 90% ಅನ್ನುವಂಥ ಸೂಚನೆ ಅದ. ಈ ವಾತಾವರಣದೊಳಗೆ ಬದಲಾವಣೆಗಳು ಆಗಬಹುದು. ಈ ಬದಲಾವಣೆಗಳನ್ನು ನಾವು ತಮ್ಮ ಗಮನಕ್ಕೆ ತರ್ತಾ ಇರ್ತೀವಿ. ಅದಕ್ಕಾಗಿ ತಾವು ಮೇಘ ಸಂದೇಶ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿರಿ. ಅಲ್ಲದೆ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮಗೆ ನಾವು ಕಾಲಕ್ಕೆ ಬಿಡುಗಡೆ ಮಾಡುವಂಥ ಹೊಸ ವಿಡಿಯೋಗಳ ಸೂಚನೆ ಸಿಗ್ತದೆ. ಮತ್ತು ಯಾವುದೇ ಮುಖ್ಯ ಮಾಹಿತಿ ಸೂಚನೆ ನಿಮ್ಮ ಕಣ್ತಪ್ಪಿ ಹೋಗುವುದಿಲ್ಲ. ನಿಮ್ಮ ಮಿತ್ರರು, ಬಂಧು ಬಳಗದವರಿಗೆ ಮೇಘ ಸಂದೇಶ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದಕ್ಕೆ ತಿಳಿಸಿ ಹೇಳ್ರಿ. ಇಷ್ಟು ವಿಚಾರ ಮಾಹಿತಿಯ ಜೊತೆಗೆ ಈ ವಿಡಿಯೋಕ್ಕೆ ವಿರಾಮ ಹೇಳ್ತಾ ಇದ್ದೀವಿ. ಮುಂದಿನ ವಿಡಿಯೋದೊಳಗೆ ಹೊಸ ಬೆಳವಣಿಗೆಗಳ ಜೊತೆಗೆ ಭೇಟಿಯಾಗೋಣ. ಅಲ್ಲಿ ತನಕ ತಮಗೆಲ್ಲ ನಮಸ್ಕಾರಗಳು.